ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಲೈಫ್ ಸ್ಟೈಲ್ ವ್ಲಾಗ್. ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಎಲ್ಲರೂ ಕೂಡ ಆರೋಗ್ಯವಾಗಿ ಆನಂದವಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಶುರು ಮಾಡೋಣ. ಇವತ್ತು ವೈಕುಂಠ ಏಕಾದಶಿ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು, ಹೂವು ವಿಳೆದೆಲೆ ಎಲ್ಲ. ಇವತ್ತು ನನ್ನ ಹಸ್ಬೆಂಡ್ ಡ್ಯೂಟಿ ಇದ್ದಿದ್ದರಿಂದ ನಾನು ಹೊರಗಡೆ ಹೋಗೋಕ್ಕಾಗಿಲ್ಲ ಅಂತ ಬುಕ್ ಮಾಡಬೇಕಾದ್ರೆ ಆ್ಯಪಲ್ಲಿ ನನ್ನ ಮಗ 2 ಟಾಯ್ನ ನೋಡ್ದ. ಸೊ ಮಮ್ಮಿ 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 ಅಂತ ಅವ್ನು ರಿಕ್ವೆಸ್ಟ್ ಮಾಡೋದ್ರಲ್ಲೇ ಸರಿ ಆಯಿತು ಬುಕ್ ಮಾಡಿಬಿಡೋಣ ಅಂತ ಹೇಳಿ ಬುಕ್ ಮಾಡಿದೆ. ಅದನ್ನು ನೋಡಿ ಅವ್ನಿಗಾಗಿರೋ ಖುಷಿ ಅಷ್ಟಿಷ್ಟಲ್ಲ. ಸೊ ಅಷ್ಟು ಖುಷಿ ಆಗ್ತಾಯಿತ್ತು. ಮಕ್ಕಳಿಗೆ ಹಿಂಗೆ ಅಲ್ವಾ, ಸಣ್ಣ ಪುಟ್ಟದಲ್ಲಿ ಎಷ್ಟೋ ಖುಷಿ ಪಡ್ತಾರೆ. ಇವರಿಂದ ನಾವು ಕೂಡ ಎಷ್ಟೊಂದು ಕಲಿಬೇಕು. ನನ್ನ ಮಗನ ಹತ್ರ ಇರೋ ಐಟಮ್ಗಳಲ್ಲೇ ಅವ್ನು ಖುಷಿಯಾಗಿ ಆಟ ಆಡ್ತಾನೆ. ಎಕ್ಸ್ಟ್ರಾ ಕೊಡಿಸಿದ್ರು ಅವ್ನು ಖುಷಿಯಾಗಿರ್ತಾನೆ. ಸೊ ಅದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂದಿಷ್ಟು ತರಕಾರಿ ಎಲ್ಲ ಬುಕ್ ಮಾಡಿದ್ದೆ, ನೆಕ್ಸ್ಟ್ ಬೇಕಲ್ಲ ಈ ನೆಕ್ಸ್ಟ್ ವೀಕು ಸಂಡೇ ಎಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ಲಿಂಕ್ ಕೇಳ್ತಾ ಇರ್ತೀರಾ. ನನಗೆ ಬೆಸ್ಟ್ ಅಂತ ಅನಿಸೋ ಪ್ರಾಡಕ್ಟ್ಸ್ದು ನಾನು ಡಿಸ್ಕ್ರಿಪ್ಷನ್ಗೆ ಅಂತ ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅವಾಗ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಚಾಪಿಂಗ್ ಬೋರ್ಡ್ ಆಗಿರ್ಬೋದು, ಲಂಚ್ ಬಾಕ್ಸ್ಗಳಾಗಿರ್ಬೋದು, ಇದೆಲ್ಲ ಚೆನ್ನಾಗಿದೆ ಅಂದರೆ ಮಾತ್ರ ನಾನು ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ. ನೀವು ಬೈ ಮಾಡೋ ಹಂಗಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಸ್ಟ್ರಾಬೆರಿ ಫೇವ್ರೇಟ್ ಪ್ರೀತಮ್ಗೆ ಸರಿ ಅಂತ ಹೇಳ್ಬಿಟ್ಟು ಇದು 70 ರೂಪೀಸ್ಗೆ 2 ಬಾಕ್ಸ್ ಇತ್ತು. ಹಾಗಾಗಿ ಇದನ್ನು ಬುಕ್ ಮಾಡಿದೆ. ಹೊರಗಡೆ ಎಲ್ಲ 1 ಬಾಕ್ಸ್ಗೆ 100 ರೂಪೀಸ್ ಕೇಳ್ತಾರೆ. ಸೊ ಹಾಗಾಗಿ 200 ಇಲ್ಲಿ 70 ಇದೇ ಥರ ಸುಮಾರು ಆಫರ್ ಇತ್ತು ಅಂತ ಅನ್ನಿಸ್ತು. ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಯಾಕೆಂತಂದರೆ ಹೊರಗಡೆ ಹೋಗಿ ಇಷ್ಟು ಪ್ರೈಸ್ ಕೊಡೋದಕ್ಕಿಂತ ಮನೆಯಲ್ಲೇ ಕುತ್ಕೊಂಡು ಇಷ್ಟು ಕಡಿಮೆ ಪ್ರೈಸಲ್ಲಿ ತೊಗೋಬೋದು ಅಂತ ಅಂದಾಗ, ಅಂದರೆ ನಮ್ಮಂಥವ್ರಿಗೆ ಇಲ್ಲ ಹೊರಗಡೆ ಹೋಗಿ ತರೋದಕ್ಕೆ ಸಾಧ್ಯ, ಪ್ರೈಸ್ ಇನ್ನೂ ಕಮ್ಮಿ ಇದೆ ಅಂತಂದರೆ ಅದು ಬೆಸ್ಟು, ಇಲ್ಲ ಅಂತ ಹೇಳೋದಿಲ್ಲ, ಅದು ಇನ್ನೂ ಕಷ್ಟನೇ. ಬಟ್ ಯಾವುದು ಬೆಸ್ಟ್ ಅನ್ನೋದು ಜನ ಅದಕ್ಕೆ ತಾನೇ ಹೋಗ್ತಾರೆ. ಪ್ರೀತಮ್ ಈಗ ಮಲ್ಕೊಳ್ಳೋ ಟೈಮು. ಈಗ ಇಂಥ ಮನೆಯಲ್ಲಿ ಚಿಕ್ಕ ಮಕ್ಕಳು ಅಂತಂದರೆ ನ್ಯೂ ಬೋರ್ನ್ ಬೇಬಿ ಆಗಿರ್ಬೋದು ಅಥವಾ ಟೋಡ್ಲರ್ಸ್ ಅಂತ ಏನು ಹೇಳ್ತೀವಿ, ಈ ಮಕ್ಕಳಲ್ಲಿ ಏನಂತ ಅಂದರೆ ಮಸ್ತಿ ಜಾಸ್ತಿ ಇರುತ್ತೆ. ಬೆಡ್ ಮೇಲಿಂದ ಬಿದ್ದೋಗ್ಬೋದು. ಅಥವಾ ಕೆಲವೊಬ್ಬರು ಮಕ್ಕಳಿಗೆ ಎಡ್ಜಸ್ ಇರುತ್ತೆ. ಈಗ ನಮ್ಮ ಬೆಡ್ ನೋಡಿ 2 ಸೈಡ್ ಓಪನ್ ಎಡ್ಜಸ್ ಇರುತ್ತೆ. ಆ ಕಡೆಯಿಂದ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವ. ಅದಕ್ಕೆ ನಾನಿಲ್ಲಿ ಬಳಸ್ತಾ ಇದ್ದೀನಿ ಲವ್ ಲ್ಯಾಪ್ ಕಂಫಿ ಬೇಬಿ ಬೆಡ್ ರೇಲ್ ಗಾರ್ಡ್. ನಮ್ಮ ಮಕ್ಕಳ ಸೇಫ್ಟಿಗೆ. ಇನ್ನೂ ಎಳೆಯ ಮಕ್ಕಳಲ್ಲಿ ಪ್ರೀತಮ್ ಬಿದ್ದಿರೋದು ಉಂಟು, ಎಷ್ಟೊಂದು ಸರಿ ಬಿದ್ದಿದ್ದಾನೆ. ಸೊ ಆ ಟೈಮಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ನಿಮಗೆ ಆ ಥರ ಮಕ್ಳಿಗೆ ನಾನು ಜಾಸ್ತಿ ರೆಫರ್ ಮಾಡ್ತೀನಿ. ತುಂಬಾ ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಅಂತಂದರೆ ಸೆಟಪ್ ಮಾಡೋದು ತುಂಬಾ ಈಸಿ ಇದೆ. ನೀವು ಇದನ್ನು ನೋಡಿಕೊಂಡೇ ಮಾಡ್ಕೊಂಬಿಡ್ಬಹುದು. ಅದ್ರ ಜೊತೆಗೆ ಏನಂತ ಅಂದರೆ ಇದು ಸ್ಟೋರೇಜ್ ಪಾಕೆಟ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇನ್ನು ನ್ಯೂ ಬಾರ್ನ್ ಬೇಬಿ ಅಂದರೆ ಫೀಡಿಂಗ್ ಬಾಟಲ್ ಎಲ್ಲ ಯೂಸ್ ಮಾಡ್ತೀವಲ್ವ, ಬೆಡ್ಗೆ ಅಡ್ಜಸ್ಟಬಲ್ ಆಗಿ ಒಂದು ಹೈಟ್ ಅಡ್ಜಸ್ಟಬಲ್ ಇರುತ್ತೆ. ಈಗ ಒಂದೊಂದು ಮ್ಯಾಟ್ರಸ್ ಒಂದೊಂದು ಸೈಜಲ್ಲಿ ಇರುತ್ತೆ. ಸೊ ಅದಕ್ಕೆ ಫಿಟ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟೆ ಸ್ಕ್ರೂವೇಬಲಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ, ಹೈಟ್ ಅಡ್ಜಸ್ಟ್ಮೆಂಟ್. ನೀವು ಅದನ್ನು ನಿಮ್ಮ ಬೆಡ್ ಫ್ರೇಮ್ಗೆ ಮಾಡ್ಕೋಬೋದು. ಪಾಕೆಟ್ ಕೊಟ್ಟಿರ್ತಾರೆ. ಬೇಬಿ ಫೀಡಿಂಗ್ ಬಾಟಲ್ ಏನಾದರೂ ಇದ್ದರೆ ಸಡನ್ಲಿ ನಾವು ಯೂಸ್ ಮಾಡೋಕ್ಕಾಗಲ್ಲ, ಅಥವಾ ಏನಾದರೂ ಕರ್ಚೀಫ್ ಆ ಥರ ಇಡೋದಕ್ಕೆ ಒಂದು ಸ್ಟೋರೇಜ್ ಪಾಕೆಟ್ ಕೊಟ್ಟಿರ್ತಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ತುಂಬ ಕಾಂಪ್ಯಾಕ್ಟ್ ಮತ್ತು ಈಸಿ ಟು ಸ್ಟೋರ್ ಅಂತ ಹೇಳ್ಬೋದು. ಅಷ್ಟು ಈಸಿಯಾಗಿ ನಾವು ಎಲ್ಲಾದರೂ ಸ್ಟೋರ್ ಮಾಡ್ಬೋದು. ಹೈಟ್ ಅಡ್ಜಸ್ಟಬಲ್ ಇದೆ. ಸೊ ನಮ್ಮ ಮಕ್ಕಳ ಸೇಫ್ಟಿಗೆ ಇದು ತುಂಬ ಉಪಯೋಗಕ್ಕೆ ಬರುತ್ತೆ. ನ್ಯೂ ಬಾರ್ನ್ ಬೇಬಿ ಇದ್ದಾರೆ ಅಂತಂದರೆ ಆರಾಮ್ಸೆ ನೀವು ಇದನ್ನು ತೊಗೋಬಹುದು. ಅವ್ನು ಮಲಗಿದಾಗ ಕೂಡ ಈ ಕಡೆ ನನಗೆ ಡ್ರೆಸ್ಸಿಂಗ್ ಟೇಬಲ್ ಇರೋದ್ರಿಂದ ಸ್ವಲ್ಪ ಭಯ ಇರ್ತಾಯಿತ್ತು, ಅದ್ರ ಎಡ್ಜ್ ಮೇಲೆ ಏನಾದರೂ ಬಿದ್ದುಬಿಟ್ರೆ ಅಂತ. ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನ್ಯೂ ಬಾರ್ನ್ ಬೇಬಿಗೆ ಹೈಲಿ ರೆಕಮೆಂಡ್ ನಾನು ಹೇಳ್ತೀನಿ. ಅದ್ರ ಜೊತೆಗೆ 1 ಬಟನಲ್ಲಿ ನಾವು ಈಸಿಯಾಗಿ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಅದನ್ನು ಪ್ರೆಸ್ ಮಾಡಿ ಕೆಳಗಡೆ ಡೌನ್ ಮಾಡಿದ್ರೆ ಹೈಟ್ ಇನ್ನೂ ಕಡಿಮೆ ಆಗುತ್ತೆ. ಸೊ ಪ್ರೆಸ್ ಮಾಡಿ ಅಪ್ ಮಾಡಿದ್ರೆ ಹೈಟ್ ಜಾಸ್ತಿ ಆಗುತ್ತೆ. ಮತ್ತು ಇನ್ಸ್ಟಾಲೇಷನ್ ಕೂಡ ಅಷ್ಟೇ ತುಂಬ ಈಸಿಯಾಗಿ ಕೊಟ್ಟಿರ್ತಾರೆ, ಇನ್ಸ್ಟಾಲ್ ಮಾಡ್ಕೋಬಹುದು. ಈ ಥರ ಇದೆ. ನಿಮ್ಗೆ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ದಿನದಲ್ಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದಾಗ ಒಂದಿಷ್ಟು ನಮಗೆ ಇದಿರುತ್ತೆ. ನಾವು ಏನು ಮಾಡ್ತೀವೋ ಅದನ್ನು ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಬೇಕು. ಜೊತೆಗೆ ಅದರಲ್ಲಿ ಯಾವುದು ಬೆಸ್ಟ್ ಥಿಂಗ್ಸ್ ಅಂತ ಇರುತ್ತೆ ಅದನ್ನು ನಾವು ನಿಮ್ಮ ಮುಂದೆ ಇಡಬೇಕಾಗತ್ತೆ. ಅದ್ರ ನಿಮಗೂ ಕೂಡ ವ್ಲಾಗ್ಸ್ ನೋಡಿದಾಗ ಒಂಥರ ತುಂಬ ನ್ಯಾಚುರಲಾಗಿ ಫೀಲ್ ಆಗಬೇಕು. ಹಾಗೆ ಟೈಮ್ ಹೋಗಿದ್ದು ಸಹ ನಿಮಗೂ ಗೊತ್ತಾಗಬಾರ್ದು. ಆ ಥರ ಇರಬೇಕಾದಾಗ ನಮಗೆ ಶೂಟಿಂಗಿಗೆ ಅಂತಲೇ ತುಂಬ ಟೈಮ್ ತೊಗೊಳುತ್ತೆ.
ಅದನ್ನು ನಾನು ಮಾಡ್ತಾ ಇರ್ತೀನಿ. ಇನ್ನೂ ಬೆಸ್ಟಾಗಿ ಬೆಟರಾಗಿ ಒಳ್ಳೆಯ ಕಂಟೆಂಟ್ ವಿಡಿಯೋಸ್ಗಳನ್ನ ಕೊಡೋದಕ್ಕೆ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಅಡುಗೆ ಮನೇಲಿ ಏನು ಗೊತ್ತಾ, ಒಂದು ಸಣ್ಣ ಸ್ಕ್ರೂ ಡ್ರೈವರ್ ಇರಬೇಕು. ಈಗ ಹಾಲು ಕುಕ್ಕರ್ದು ಹ್ಯಾಂಡಲ್ ಇರ್ಬೋದು, ಕುಕ್ಕರ್ ಹ್ಯಾಂಡಲ್ ಇರ್ಬೋದು, ಸಣ್ಣ ಪಟ್ಟದ್ದು ಲೂಸ್ ಆಗ್ತಾನೆ ಇರುತ್ತೆ. ಮನೇಲಿರೋ ಹೆಣ್ಮಕ್ಳು ಅದೇ ಅಲ್ವಾ, ಲೂಸ್ ಆಗಿರೋ ಥಿಂಗ್ಸ್ನೆಲ್ಲ ಟೈಟ್ ಮಾಡ್ತಾ ಇರಬೇಕು. ಇನ್ನು ಅಡುಗೆ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ಆದರೆ ಮಧ್ಯಾಹ್ನಕ್ಕೆ ಇತ್ತು ಎಲ್ಲ ಊಟ ಹಾಗೆ ಉಳಿದಿದ್ದು ಇತ್ತು, ಅದು ಮಧ್ಯಾಹ್ನಕ್ಕೆ ಆಗುತ್ತೆ. ಇದು ನೈಟ್ಗೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಕಡಲೆಕಾಳು, ಹೆಸರು ಬೇಳೆ ಎಲ್ಲ ನೈಟ್ ಅಂತಂದರೆ ಒಂದು 6 ಗಂಟೆಗೆಲ್ಲ ಅಡುಗೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇದು ಮಾಡಿಕೊಂಡೆ. ಇನ್ನು ಬಂದಾಗ 7:30, 8 o'clock ಊಟ ಮುಗಿಯುತ್ತೆ ಅಂತ. ಇನ್ನು ಅವನು ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಅವ್ನು ಎಸಿತಾನೆ ಇರ್ತಾನೆ. ಸುಮಾರು ಜನ ಕೇಳ್ತಾರೆ ನನಗೇನಂತ ಅಂದರೆ, ಮಕ್ಕಳಿದ್ದಾರೆ ಎರಿಚ್ತಾ ಇರ್ತಾರೆ, ಬಿಟ್ಬಿಡೋಣ ಬಿಡು, ಆ ಥರ ಆಗೋದೇ ಇಲ್ಲ. ಪದೇ ಪದೇ ತೆಗೆದು ಅದನ್ನೆಲ್ಲ ಒಂದು ಕಡೆ ಇಟ್ಟು ಕ್ಲೀನ್ ಮಾಡಿದ್ರೇ ಸಮಾಧಾನ ಆಗುತ್ತೆ. ಅವ್ರು ಎಷ್ಟು ಸರಿ ತೆಗೆದ್ರೂ ನಾನು ಮತ್ತೆ ಜೋಡಿಸ್ತಾನೆ ಇರ್ತೀನಿ, ಅದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಇನ್ನು ದೇವ್ರ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ. ಕಡಲೆಕಾಳನ್ನ ಮಸಾಲ ಕಡಲೆಕಾಳು ಮಾಡೋಣ ಅಂತ ಹೇಳ್ಬಿಟ್ಟು ವಿಜಿಲ್ ತೆಗೆಸಿಟ್ಬಿಡೋಣ. ಹಾಗೆ ಅಂದರೆ ಏನೇನು ಟೈಮ್ ಇರುತ್ತೆ ಆ ಟೈಮಲ್ಲಿ ಏನೇನು ಮಾಡ್ಕೋಬೇಕು ಅದನ್ನು ಮುಗಿಸ್ಕೊತಾ ಇರ್ತೀನಿ. ಎಲ್ಲನೂ ಆನ್ ಟೈಮ್ ಆಗಬೇಕು ಅಂತ ಅಂದರೆ ನಾವು ಯೋಚನೆ ಮಾಡೋ ರೀತಿಯೂ ಕೂಡ ಹಂಗೆ ಇರಬೇಕು. ಇಲ್ಲ ಆಮೇಲೆ ಮಾಡೋಣ, ಇವಾಗ ಮಾಡೋಣ, ಅಥವಾ ಒಂದೇ ಗ್ಯಾಸ್ ಬರ್ನರಲ್ಲಿ ಅಡುಗೆ ಮಾಡೋದು, ಒಂದನ್ನು ಕಟ್ ಮಾಡಿ ಒಂದಾದ್ಮೇಲೆ ಒಂದು ಮಾಡೋದು, ಈ ಥರ ಮಾಡಿದ್ರೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ, ನಮಗೆ ಕೆಲಸನೂ ಕೂಡ ಸಾಗೋದಿಲ್ಲ. ಇನ್ನು ಅದಕ್ಕೆ ಹೇಳ್ಬಿಟ್ಟು ವಿಜಿಲ್ ಹಾಕಿಬಿಟ್ಟು ದೇವ್ರಿಗೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಾಳನ್ನು ಬೇಯಕ್ಕೆ ಇಟ್ಬಿಟ್ಟೆ. ಇನ್ನು ಪ್ರೀತಮ್ಗೆ ಬಿಸಿನೀರು ಕೊಡ್ತೀನಿ. ಪ್ರೀತಮೆಲ್ಲ ಮನೇಲಿರೋರೆಲ್ಲರೂ ಕೂಡ ಈ ಒಂದು ಕೆಟಲಲ್ಲಿ ಬಿಸಿನೀರು ಕಾಯಿಸಿ ಇಟ್ಬಿಟ್ಟಿರ್ತೀನಿ. ಬೇಕು ಅಂದಾಗೆಲ್ಲ ಇದರಲ್ಲಿಂದಾನೇ ನೀರು ತೆಗೆದುಕೊಡ್ತೀನಿ. ಯಾಕೆ ಅಂತಂದರೆ ನೀರು ಕೂಡ ಇವಾಗ ಅಷ್ಟು ಕ್ಲೀನಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ವೆದರ್ ಚೆನ್ನಾಗಿಲ್ಲ, ಆಲ್ರೆಡಿ ಒಂದ್ಸರಿ ಹುಷಾರು ತಪ್ಪಿದಾರಲ್ವ, ಅದಕ್ಕೆ. ಅದು ಕೊಡು. ನಿಂದ ಕೊಡಿಲ್ಲ, ಅದು ನಂದಲ್ವಾ? ತಲೆ ಬಚ್ಕೊ ಮತ್ತೆ. ವಾವ್, ಸೂಪರ್ ಆಗಿ ಹಚ್ಕೊಂಡಿದ್ಯಾ. ಥ್ಯಾಂಕ್ ಯು ಬೇಬಿ. ನೋಡಿ ಇದನ್ನೆಲ್ಲ ಅವನೇ ಕಿತ್ತಾಕಿರೋದು. ಚಿನ್ನು ಇಲ್ಲಿ ನೋಡಿಲಿ, ಕ್ಯೂಟ್ ಬೇಬಿ. ಬಾ, ಇಲ್ಲ ನೀಟಾಗಿ ಬಚ್ತೀನಿ. ಇದು ಯಾರ್ದು? ಇದು ಯಾರ್ದು? ಪೋಲಿ ಮಾಮಾ. ಪೋಲಿ ಮಾಮಾ. ಪೊಲೀಸ್ ಮಾಮಾ. ಪೊಲೀಸ್ ಅನ್ಬೇಕು. ಇದರಿಂದ ಎತ್ತಿಡನೆಲ್ಲ ಅಲ್ಲಿ ಇಟ್ಟಿರ್ತೀನಿ, ಕೊಡು ನಿಂದು ಬಾಕ್ಸ್ ಮೇಲೆ. ಕೊಡಪ್ಪ, ಕೊಡು. ನಾನು ನೀಟಾಗಿ ಬಾಚಿದ್ದೀನಿ ಚಿನ್ನು, ನೀನು ಹಾಳು ಮಾಡ್ಕೊಬೇಡ. ಕೊಡು ಮಗನೆ. ಯಾರ್ದದು? ವಾವ್, ಹೀರೋ ನೀನು, ಸೂಪರ್ ಹೀರೋ. ಕೊಡು. ಥ್ಯಾಂಕ್ ಯು. ವೆಲ್ಕಮ್ ಹೇಳ. ಹುಲಿ, ಸಿಂಹ ನೀನು, ಲಯನ್. ಇದು ಫ್ರಾಗ್ ಹೆಂಗ್ ಸೌಂಡ್ ಮಾಡತ್ತೆ? ಹಂಗ ಅದು ಟ್ರೈನ್ ಇಂಜಿನು. ಟಿಟು ಹೇಳು. ಡಕ್ ಅಷ್ಟೇ. ಯಾರಿದ್ ಮಾಡಿದ್ದು? ಯಾರು ಮಾಡಿದ್ದು? ಯಾರು ಪ್ರೀತು ಮಾಡಿದ್ದು? ಈಗ ಮಾಡ್ತಾರ ಚಿನ್ನು ಮಮ್ಮಿಗೆ? ಮುಖ ತೋರ್ಸು, ಮುಖ ತೋರ್ಸಿಲ್ಲಿ. ಎಲ್ಲ ನಿನ್ ಮುಖ ಎಲ್ಲಿದೆ? ಯಾರಪ್ಪ ಇದ್ ಮಾಡಿದ್ದು? ತಪ್ಪು ತಾನೆ? ಚಿನ್ನು, ಈ ತರ ಎಲ್ಲ ಮಾಡಬಾರ್ದು ಚಿನ್ನು. ಮಮ್ಮಿ ಕಷ್ಟ ಆಗುತ್ತೆ ತಾನೆ? ಎಲ್ಲ ಮಾಡ್ಬಿಟ್ಟು ಲಾಸ್ಟಲ್ಲಿ ಸಾರಿ ಕೇಳ್ಬಿಟ್ರೆ ಎಲ್ಲ ಕಡ್ಡಿ ಎಲ್ಲ ಯಾರಿದ್ರು?
ಯಾರು ಯಾರು ಹಿಂಗೆ ಮಾಡಕ್ಕೆ ಹೇಳಿದ್ದು? ಹಾಂ ಇಡಿ ಕೊಡ್ತೀನಿ. ಹಾಡು ಹೀಗೆ ಇರುತ್ತೆ. ಮಕ್ಳು ಅಂತ ಅಂದಮೇಲೆ ಅವ್ರನ್ನ ಸೈಲೆಂಟಾಗಿ ಕೂರಿಸೋದಕ್ಕೆ ಅಸಾಧ್ಯ. ಅವ್ರು ಕುತ್ಕೊತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಅಥವಾ ನಾವು ಅದನ್ನು ತೋರಿಸ್ತಲೇ ಇದ್ದಾಗ ಮಕ್ಕಳು ಸೈಲೆಂಟಾಗಿರ್ತಾರೆ, ಅವ್ರ ಮಕ್ಕಳು ಅದಕ್ಕೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಅಂತನೂ ಅಲ್ಲ. ಆ ಮಕ್ಳದ್ದು ಬುದ್ಧಿ ಏನಿರುತ್ತೆ ಅದು ನಡೀತಾನೆ ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಅಲ್ವಾ ತಾಯಿ ಕರ್ತವ್ಯ. ಸೊ ಅದನ್ನೇ ನಾನು ಮಾಡ್ತಾ ಇರ್ತೀನಿ. ಸುಮಾರಾಗಿ ಸಿಂಪಲಾಗಿ ಒಂದು ರಂಗೋಲೆ ಬರೆದೆ. ಪ್ರತಿದಿನ ಇವಾಗ ರಂಗೋಲೆ ಹಾಕೋದ್ರಿಂದ ಕೈ ಏನಾಗುತ್ತಲ್ಲ ಟರ್ನ್ ಆಗೋದು ತುಂಬ ಈಸಿಯಾಗಿದೆ. ಮೊದಲಿಗೆಲ್ಲ ನನಗೆ ರಂಗೋಲೆ ಹಾಕಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಕೈಯೆಲ್ಲ ಶೇಪ್ ಎಲ್ಲ ನೀಟಾಗಿ ಬರ್ತಾ ಇರಲಿಲ್ಲ. ಇವಾಗ ಎವ್ರಿ ಡೇ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ಅದು ಶೇಪ್ ಎಲ್ಲ ಟರ್ನ್ ಮಾಡೋದು, ಸ್ಪೀಡ್ ಮತ್ತು ಎಳೆಯೋದು ಎಲ್ಲನೂ ಸ್ವಲ್ಪ ಕಂಟ್ರೋಲಿಗೆ ಬರ್ತಾ ಇದೆ ಅಂತ ಅನಿಸುತ್ತೆ. ಇದೇ ಥರ ಪ್ರತಿದಿನ ಹಾಕ್ತಾಯಿದ್ರು ಇನ್ನೂ ಚೆನ್ನಾಗಿ ಬರುತ್ತೆ. ಎಲ್ಲ ಅಷ್ಟೇ ಅಭ್ಯಾಸ ಆದಂಗೆ ಎಲ್ಲ ಚೆನ್ನಾಗೇ ಆಗುತ್ತೆ. ಯಾವುದೋ ಕೆಲಸ ಬರುತ್ತೆ ಅಂತ ಯಾರಿಗೂ ಇರಲ್ಲ. ಫಸ್ಟು ಅದು ಅಭ್ಯಾಸ ಆಗಬೇಕು. ಮಾಡ್ತಾ ಅದರಲ್ಲಿ ಒಂಥರ ಪಳಗ್ತಾರೆ ಅಂತ ಹೇಳ್ತಾರಲ್ಲ, ಕೈ ಆಡುತ್ತೆ ಅಂತ, ಹಂಗಾಗಿ ಚೆನ್ನಾಗಿ ಆಗಿಬಿಡುತ್ತೆ. ಸೊ ಅದು ನಾನು ಸುಮಾರು ವಿಷಯಗಳಲ್ಲಿ ಕಲ್ತಿದ್ದೀನಿ. ಸೊ ಅದಕ್ಕೆ ಯಾವಾಗಲೂ ಸರಿನೋ ತಪ್ಪೋ ಆ ಕೆಲಸ ಹಾಳಾಗುತ್ತೋ ಇಲ್ವ ಅಂದರೆ ಯಾವಾಗಲೂ ಅಷ್ಟೇ ಪ್ರೋಗ್ರೆಸ್ ಇಂಪಾರ್ಟೆಂಟ್, ಪರ್ಫೆಕ್ಷನ್ ಅಲ್ಲ. ಕೆಲಸ ಮಾಡ್ತಾ ಇರಬೇಕು, ಪರ್ಫೆಕ್ಷನ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಬಟ್ ಪ್ರೋಗ್ರೆಸ್ಸೇ ಇಲ್ಲ ಅಂತಂದರೆ ಪರ್ಫೆಕ್ಷನ್ ಎಲ್ಲಿಂದ ಬರುತ್ತಲ್ವ. ಹಾಗಾಗಿ ಇನ್ನು ನಾನು ಕೂಡ ರೆಡಿ ಆದೆ. ಪ್ರಗತಿನೂ ಸ್ಕೂಲಿಂದ ಬಂದ ತಕ್ಷಣ ಹೇರ್ ವಾಶ್ ಮಾಡಿ ಎಲ್ಲರನ್ನೂ ರೆಡಿ ಮಾಡಿ, ಪ್ರೀತಮ್ನ ರೆಡಿ ಮಾಡಿ ಎಲ್ಲರೂ ಕೂಡ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಎಲ್ಲರೂ ರೆಡಿ ಮಾಡಿದೆ. ಪ್ರೀತಮ್ನ ಕೂಡ ಇದು ಪ್ರಗತಿ ಆಫ್ ಸ್ಯಾರಿ ಫಂಕ್ಷನಲ್ಲಿ ತೊಗೊಂಬಂದಿದ್ದ ಡ್ರೆಸ್ಸು ಇವಾಗಲೇ ಹಾಕಿರೋದು, ಹಾಕ್ಬಿಟ್ಟು ಅವನು ರೆಡಿ ಮಾಡಿದೆ. ಇನ್ನು ಎಲ್ಲರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಿದ್ದು ಪೂಜೆ ಮಾಡೋದಕ್ಕೆ. ನಾನು ಎಲ್ಲರೂ ಬರ್ತಾರೆ ಹಬ್ಬ ಅಥವಾ ಈ ಥರ ಏನಾದರೂ ಇದ್ದಾಗ ಸ್ಪೆಷಲ್ ದಿನ ಅಂತ ಒಬ್ಬಳೇ ಪೂಜೆ ಮಾಡೋದಿಲ್ಲ, ವೆಯ್ಟ್ ಮಾಡ್ತೀನಿ. ಮಕ್ಕಳು, ಹಸ್ಬೆಂಡ್ ಎಲ್ಲರೂ ಬಂದು ನಿಂತ್ಕೊಂಡ್ಮೇಲೆ ದೀಪ ಹಚ್ಚೋದು. ಎಲ್ಲನೂ ರೆಡಿ ಆಗೋದ್ರಲ್ಲಿ ಸಂಜೆ ಆಯಿತು. ರಂಗೋಲೆ ಹಾಕಿ ಎಲ್ಲ ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಷ್ಟರೊಳಗೆ ಸರಿ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಅಮ್ಮನಿಂದ ಮಕ್ಕಳು ಪುಟ್ಟಾಣಿ ಹೆಜ್ಜೆ ಇಟ್ಕೊಂಡು ಅವ್ರು ಮಾಡೋ ಕೆಲಸದಲ್ಲೆಲ್ಲ ಅವ್ರ ಜೊತೆ ಆಗಿ ಒಂದಿಷ್ಟು ಮಾತಾಡ್ತಾ ಇರ್ತಾರಲ್ಲ, ಆ ದಿನಗಳನ್ನ ಮರೆಯೋದಕ್ಕೆ ಆಗೋದಿಲ್ಲ. ಎಷ್ಟು ಮೆಮೊರಬಲ್ ಆಗಿ ಉಳಿದ್ಬಿಟ್ಟಿದೆ. ಈಗ ಹಾಗೆ ಪ್ರೀತಮ್ ನನ್ನ ಹಿಂದೆನೇ ಇರ್ತಾನೆ, ನಾನು ಏನು ಮಾಡಿದ್ರು ನನ್ನ ಜೊತೆನೇ ಕೆಲಸ ಮಾಡ್ತಾ ಇರ್ತಾನೆ. ಆಮೇಲೆ ರಂಗೋಲೆ ಹಾಕಿದಾಗಲೂ ಅಷ್ಟೇ, ಯಾವುದೇ ಕಾರಣಕ್ಕೂ ರಂಗೋಲೆ ತುಳಿಯೋದೇ ಇಲ್ಲ, ಅವನು ದಾಟ್ಕೊಂಡೇ ಹೋಗೋದು. ಮಮ್ಮಿ ಕಷ್ಟಪಟ್ಟು ಚೆನ್ನಾಗಿ ಒಂದು ರಂಗೋಲೆ ಬರ್ತಿದ್ದಾರೆ ಅಂತ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಟ್ವಿ, ರೆಡಿ ಆಗಿದ್ವಿ. ವೈಕುಂಠ ಏಕಾದಶಿ ದಿನ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದೇ ದೇವಸ್ಥಾನಕ್ಕೆ ನಾನು ಪ್ರೀತಮ್ ಪ್ರೆಗ್ನೆಂಟಲ್ಲಿ ಹೋಗಿದ್ದೆ. ಬಟ್ ಈಗ ಆಲ್ರೆಡಿ ಅವನು ಈ ಶುದ್ಧ ಬೆಳೆದ್ಬಿಟ್ಟಿದ್ದಾನೆ. ಸೆಕೆಂಡ್ ಇಯರ್ಗೆ ಎಲ್ಲೋಗಿದ್ವಿ ಅಂತ ಅಂದರೆ ಇಲ್ಲಿ ಮಲ್ಲೇಶ್ವರಂಗೆ ಹೋಗಿದ್ವಿ. ಹೆವಿ ಟ್ರಾಫಿಕ್ಕು, ಹೆವಿ ಜನ ಇರ್ತಾರಲ್ಲಿ. ಇಲ್ಲಿ ನಮ್ಮನೆ ಹತ್ರನೂ ಕೂಡ ಅಷ್ಟೊಂದಿರಲ್ಲ, ಇರ್ತಾರೆ ಬಟ್ ಅಷ್ಟೊಂದಿರಲ್ಲ. ಸೊ ಹಂಗಾಗಿ ಇಲ್ಲಿಗೆ ಹೋಗೋಣ, ಅಲ್ಲೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಮಕ್ಳನ್ನ ಕರ್ಕೊಂಡು ಹೋಗೋದು ಅಂತ. ಆಮೇಲೆ ಸ್ಪೆಷಲ್ ದರ್ಶನ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಪ್ರೀತಮ್ ತುಂಬ ಚಿಕ್ಕವನು, ಅದಕ್ಕೋಸ್ಕರ ಎಲ್ಲಿ ನಿಮ್ಮ ಮನೆ ಹತ್ರದಲ್ಲಿ ಒಳ್ಳೆಯ ದೇವಸ್ಥಾನ ಇರುತ್ತೋ ಅಲ್ಲೇ ಹೋಗಿ, ಇಲ್ಲೇ ಹೋಗಬೇಕು ಅಂತ ಯಾವ ಇದೂ ಇಲ್ಲ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನಮ್ಮ ಪರಮಾತ್ಮ ಅಂತ ಅಂದರೆ ಯಾರು ಅಂತ ಅಂದಾಗ ಒಂದು ಮೂವಿ ನೋಡಿರ್ತೀವಿ ನಾವು, ಪರಮಾತ್ಮ ಅಂತ ಹೇಳ್ಬಿಟ್ಟು. ನಮ್ಮ ಆತ್ಮ, ನಮ್ಮ ಉಸಿರು ಏನಿದೆ ಅಲ್ಲ, ಅದೇ ಪರಮಾತ್ಮ ಅಂತ. 100% ಸತ್ಯ. ಈ ಆತ್ಮಕ್ಕೆ ಮೋಸ ಮಾಡ್ಕೋಬಾರ್ದು, ಈ ಆತ್ಮಕ್ಕೆ ನೋವು ಕೊಡಬಾರ್ದು, ಈ ಆತ್ಮಕ್ಕೆ ನಿಯತ್ತಾಗಿರಬೇಕು. ಆವಾಗಲೇ ನಾವು ಪರಮಾತ್ಮನಿಗೆ ಹತ್ರ ಆಗ್ತೀವಿ ಅಂತ. ಸೊ ಇದೇ ಪರಮಾತ್ಮನ ಅರ್ಥ ಅಂತ ನಾನು ಕೂಡ ನಂಬ್ತೀನಿ. ನೀವೇ ಅಷ್ಟು ಜನ ಇದನ್ನು ನಂಬ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ಒಳಗಡೆ ಹೋಗ್ತಿದ್ದಂಗೆ ನನಗಂತೂ ಸರ್ಪ್ರೈಸ್ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು, ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು.
ಲಾಸ್ಟ್ ಟೈಮ್ ಈ ಥರ ಇರಲಿಲ್ಲ, ಈ ಸರಿನೇ ನಾನು ಇದನ್ನೆಲ್ಲ ನೋಡಿದ್ದು. ಸಖತ್ತಾಗಿ ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಖುಷಿ ಆಗುತ್ತೆ, ಒಂದು ವೈಬು ಎಲ್ಲನೂ ಮರೆತು ಒಂದು ಸ್ಮೈಲ್ ಬರುತ್ತೆ ಫೇಸಲ್ಲಿ ಇದನ್ನೆಲ್ಲ ನೋಡಿದಾಗ. ಅದೇ ನನಗೂ ಕೂಡ ಆಗಿದ್ದು. ಸಖತ್ತಾಗಿತ್ತು. ಸ್ವಲ್ಪ ಕ್ಯೂ ಇತ್ತು, ಒಂದು 15-20 ನಿಮಿಷದ ತನಕ ನಿಂತಿದ್ವಿ ಅಷ್ಟೇ, ಜಾಸ್ತಿ ಏನೋ ನಿಂತ್ಕೊಂಡಿರಲಿಲ್ಲ. ಇದೆಲ್ಲ ನೋಡಿ ನನಗಂತೂ ಖುಷಿ ಆಯಿತು. ನೀವೆಷ್ಟು ಜನ ವೈಕುಂಠ ಏಕಾದಶಿ ದಿನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅಲ್ಲೂ ಕೂಡ ಇದೇ ಥರ ಅಲಂಕಾರ ಎಲ್ಲ ಮಾಡಿದ್ರಾ ಅಥವಾ ಇನ್ನೂ ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರಾ ಅಂತಲೂ ಕೂಡ ಹೇಳಿ, ಓಕೆನಾ. ಹಾಗೆ ಇನ್ನೊಂದು ಏನಂತಂದರೆ, ಪ್ರತಿ ಸಲ ನಾನು ಹೇಳ್ದಾಗೆ ನಮ್ಮ ಆತ್ಮನೇ ಪರಮಾತ್ಮ ಅಲ್ವಾ, ಆ ಆತ್ಮನ ಆರೋಗ್ಯವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡಿ, ನೆಗೆಟಿವನ್ನು ಯೋಚನೆ ಮಾಡೋದು ನೀವು ಇನ್ನೊಬ್ರಿಗೆ ನೆಗೆಟಿವಿಟಿನ ಪುಷ್ ಮಾಡ್ತಾ ಇರೋದಲ್ಲ, ನಿಮ್ಮಲ್ಲೇ ನೀವು ನೆಗೆಟಿವಿಟಿನ ತುಂಬ್ಕೊಳ್ತಾ ಇರೋದು. ಹಾಗಾಗಿ ಆದಷ್ಟು ಯಾರಾದರೂ ಒಬ್ಬ ವ್ಯಕ್ತಿನ ನೋಡಿದಾಗ ಅವನಲ್ಲಿ ಏನು ಪಾಸಿಟಿವಿಟಿ ಇದೆ ಅಥವಾ ಪಾಸಿಟಿವ್ ಥಾಟ್ಸ್ ಇದೆ ಅದನ್ನು ಮಾತ್ರನೇ ನೀವು ನೋಡಿದಾಗ ನಿಮ್ಮಲ್ಲಿ ಪಾಸಿಟಿವ್ ಥಾಟ್ಸೇ ಜಾಸ್ತಿ ಆಗುತ್ತೆ. ಅವನಲ್ಲಿ ಏನು ನೆಗೆಟಿವಿಟಿ ಇದೆ ಅದನ್ನೇ ನೋಡ್ತಾ ಇದ್ದಾಗ ಆಟೋಮೆಟಿಕ್ಕಾಗಿ ನಮ್ಮಲ್ಲಿರೋ ನೆಗೆಟಿವಿಟಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡಬೇಕಾದ್ರೆ ಅವನಲ್ಲಿರೋ ಒಳ್ಳೆಯ ಗುಣಗಳನ್ನ ಮಾತ್ರನೇ ನೋಡಿ ಅಲ್ವಾ. ಕೆಟ್ಟ ಗುಣಗಳನ್ನ ನೋಡಿದ್ರೂ ಕೂಡ ನೋಡ್ದಲ್ಲೇ ಇರೋರ ಥರ ಇದ್ಬಿಡಿ ಅಷ್ಟೇ. ಇದು ನನಗನ್ಸಿರೋದು. ಯಾಕೆಂತಂದರೆ ನಾನು ಹಾಗೆ ನೋಡ್ತೀನಿ ಎಲ್ಲರನ್ನೂ ಕೂಡ. ಒಳ್ಳೆ ಗುಣ ಏನಿದೆ ತೊಗೊಳ್ಳೋಣ, ಕೆಟ್ಟದ್ದೇನಿದೆ ಅದು ನಮ್ಮ ತಲೆಗೂ ಹಾಕೊಳ್ಳೋದು ಬೇಡ ಅಂತ. ಇನ್ನು ಅಲ್ಲೇ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು ಮನೆಗೆ. ನಾನು ಜಾಸ್ತಿ ಈಗ ಆ್ಯಕ್ಚುಲಿ ನೀವು ನೋಡ್ದಂಗೆ ಶಾಪಿಂಗ್ ಹೋಗ್ತಾ ಇಲ್ಲ, ಈಗ ಅವಶ್ಯಕತೆ ಇಲ್ಲ. ಸುಮ್ಮನೆ ಒಳಗಡೆ ಹೋದರೆ ಒಂದು ಐಟಮ್ಗೆ 2-3 ಬುಕ್ ಮಾಡಿಕೊಂಡು ಸಮಯ ಹಾಳಾಗುತ್ತೆ, ಮತ್ತು ದುಡ್ಡು ಹಾಳಾಗುತ್ತೆ, ಒಂದಿಷ್ಟ ಆಗುತ್ತೆ, ಬೇರೆ ಏನೋ ತರಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳಿಬಿಟ್ಟು ನಾನೀಗ ಸುಮಾರು ದಿನದಿಂದ ಆನ್ಲೈನಲ್ಲೇ ಎಲ್ಲನೂ ತೊಗೊಂಡ್ಬಿಡ್ತೀನಿ. ಇದಕ್ಕಿಂತ ಬೆಸ್ಟ್ ಆಪ್ಷನಲ್ಲೇ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಬೇಕಾಗಿದ್ದು ನೋಡಿದ್ರು ಹಂಗೂ ಬಿಲ್ ಆಯಿತು ಜಾಸ್ತಿನೇ, ತೊಗೊಂಡ್ವಿ. ಆಮೇಲೆ ಇನ್ನೊಂದೇನು ಅಂತಂದರೆ ಮನೆಗೆ ಹೋಗಿ ಇವಾಗ ಅಡುಗೆ ಮಾಡೋದು ಬೇರೆ ಕೆಲಸ ಆಯಿತು. ನನಗೆ ಟೈಮ್ ಆಗ್ತಾಯಿದೆ, ಹೊರಡಬೇಕು, ಅಡುಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಏನೇನು ಬೇಕು ಅಂತ ಎಲ್ಲ ನೋಡಿದ್ವಿ. ಸುಮ್ಮನೆ ಒಂದು ರೌಂಡ್ ಹೋಗ್ತೀವ, ನಮಗೆ ಬೇಕಾಗಿರೋದು 4 ಐಟಮ್ ಆಗಿದ್ರು ನಾವು ನೋಡೋದು ಒಂದು 10 ಐಟಮ್ ಆಗೋದ್ರಿಂದ 4 ಎಕ್ಸ್ಟ್ರಾ ತೊಗೊಂಡೇ ಹೋಗೋದು. ಸೊ ಹಾಗಾಗಿ ನಾನು ಈ ನಡುವೆ ಹೋಗೋದಿಲ್ಲ ಎಲ್ಲೂ. ಈ ಥರ ದೊಡ್ಡ ಶಾಪ್ಗಳಿಗೆಲ್ಲ ಸ್ಟಾಪ್ ಮಾಡಿದ್ದೀನಿ, ಸ್ವಲ್ಪ ಕಂಟ್ರೋಲ್ ಇರಲಿ ಅಂತ ಹೇಳಿ. ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತಂದರೆ 100% ನಮ್ಮ ಜಾಬಿಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸುಮ್ಮನೆ ಹೋಗ್ತೀವಿ ಡಿಮಾರ್ಟ್ಗೆ ಅಂತ ಹೇಳಿಬಿಟ್ಟು ಒಂದು ಟ್ರೋಲಿ ಬ್ಯಾಗಲ್ಲಿ ತುಂಬ್ಕೊಂಡು ಬರ್ತೀವಿ, ನಮ್ಗೆ ಅವಶ್ಯಕತೆ ಇರೋದೇ ಇಲ್ಲ. ಇದ್ದರೆ ಓಕೆ, ಬಟ್ ನಮ್ಮ ಮೈಂಡ್ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರಲ್ವಲ್ಲ. ಸೊ ಹಾಗಾಗಿ ನಾನು ಹೇಳೋದು ಆದಷ್ಟು ಲಿಮಿಟಾಗಿ ಹೋಗಿ ಈ ಥರ ಶಾಪ್ಗಳಿಗೆ, ಆವಾಗ ನಮಗೆ ಸ್ವಲ್ಪ ಸೇವಿಂಗ್ ಆಗುತ್ತೆ. ಇನ್ನು ಅಲ್ಲಿಂದ ಬಂದ ತಕ್ಷಣವೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು. ದೇವಸ್ಥಾನದಲ್ಲಿ ಕೇಸರಿಬಾತ್ ಕೊಟ್ಟಿದ್ರು, ಎಲ್ಲರಿಗೂ ಇಷ್ಟಿಷ್ಟು ಕೊಟ್ಟರು, ತುಂಬ ಚೆನ್ನಾಗಿತ್ತು. ಬಟ್ ಅವ್ರಿಗೆಲ್ಲ ಸಾಲಿಲ್ಲ ಅನಿಸ್ತು, ಅದಕ್ಕೆ ನಾನು ಮತ್ತೆ ಮಾಡ್ತಾಯಿದ್ದೀನಿ. ಇನ್ನು ಮಸಾಲ ಕಡಲೆಕಾಳಿಗೆ ಸ್ವಲ್ಪ ಕಡಲೆಕಾಳು ಬೇಯಿಸಿರೋ ನೀರಿಗೆ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅದ್ರ ಜೊತೆಗೆ ಮ್ಯಾಂಗೋ ಪೌಡರ್ ಬರುತ್ತೆ, ಡ್ರೈ ಮ್ಯಾಂಗೋ ಪೌಡರು, ಅಂದರೆ ಅದು ಚಟ್ಪಟ ಅನ್ನೋ ಥರ ಇರುತ್ತೆ, ಅದಕ್ಕೆ ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಉಪ್ಪು ಜೊತೆಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇದೇ ಮಸಾಲ ಕಡಲೆಕಾಳಿಗೆ ಒಂದು ಮಸಾಲ ರೆಡಿ ಆಗುತ್ತೆ. ಇನ್ನು ಎಣ್ಣೆಗೆ ಸ್ವಲ್ಪ ಜೀರಿಗೆ, ಒಂದಿಷ್ಟು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಬೇಕಾಗಲ್ಲ, ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬೇಯಿಸಿರೋ ಕಾಳು ಮತ್ತು ಮಸಾಲ ಇಷ್ಟನ್ನು ಹಾಕಿ ಕುದಿಸ್ಬೇಕು ಚೆನ್ನಾಗಿ. ಸ್ವಲ್ಪ ನೀರು ಇರುತ್ತಲ್ಲ ಅದು ಕುದಿದ್ರೆ ಕಾಳಿಗೊಂದು ಕೋಟಿಂಗ್ ಆಗುತ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮಸಾಲ ಕಡಲೆಕಾಳು ರೆಡಿ ಆಗಿಬಿಡುತ್ತೆ. ಇನ್ನು ಹೆಸರುಬೇಳೆ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೇಟ್ ಅಂದರೆ ಹೆಸರುಬೇಳೆ. ಸುಮಾರು ದಿನ ಆಗೋಗಿತ್ತು ತಿಂದಿರಲಿಲ್ಲ, ಈ ಕೋಲ್ಡ್ ಅಲ್ವಾ, ಸೊ ಸುಮ್ಮನೆ ಮಾಡೋದು ಬೇಡ ಅಂತ ಹೇಳಿ ಇನ್ನು ಸೌತೆಕಾಯಿ ಇತ್ತು, ಮಾಡ್ಕೊಳ್ಳೋಣ ಹಬ್ಬ ಅನ್ನೋ ಥರ ಅಂತ ಹೇಳಿಬಿಟ್ಟು ನಾನು ಮಾಡಿದೆ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಯಾಕೆಂತಂದರೆ 8:30ಗೆಲ್ಲ ಊಟ ಮಾಡಬೇಕಿತ್ತು. ಟೈಮ್ ಆಗೋದ್ರೆ ಊಟ ಡೈಜೆಷನ್ ಆಗೋದಿಲ್ಲ, ಅಭ್ಯಾಸ ಬೇರೆ ಆಗೋಗಿದೆ. ಈ ನಡುವೆ ನಾವು ಒಂದು ರುಟೀನನ್ನು ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಮೀರಿ ಏನೂ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಇನ್ನು ಕಡಲೆಕಾಳು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ, ನಿಂಬೆಹಣ್ಣಿನ ರಸ. ಸುಮ್ಮನೆನಾದರೂ ಸ್ನ್ಯಾಕ್ಸ್ ಥರ ಮಾಡಿ ಕೊಡ್ಬೋದು, ಸ್ಪೈಸಿಯಾಗಿ ಚೆನ್ನಾಗೇ ಇರುತ್ತೆ. ನಾರ್ಮಲಾಗಿ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಈರುಳ್ಳಿ, ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಾಡ್ತೀವಲ್ಲ, ಅದು ಚೆನ್ನಾಗಿರುತ್ತೆ. ಇದು ಒಂಥರ ಡಿಫ್ರೆಂಟಾಗಿ ಇದು ಚೆನ್ನಾಗಿರುತ್ತೆ, ಟ್ರೈ ಮಾಡಿ.
ಇನ್ನು ಹೆಸರುಬೇಳೆ ಎಲ್ಲ ರೆಡಿ ಆಯಿತು. ಇನ್ನು ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ರೈಸ್ಗೆ ಏನೂ ಇರಲಿಲ್ಲ, ಸ್ವಲ್ಪ ಸಾಂಬಾರು ಇತ್ತಷ್ಟೇ. ಅದಕ್ಕೆ ಸ್ವಲ್ಪ ಚಟ್ನಿ ಮಾಡ್ತಾಯಿದ್ದೀನಿ, ಹೆಸರು ಕಾಳು ಕಡಲೆಕಾಳೆಲ್ಲ ಹಾಕ್ಬಿಟ್ಟು. ಈ ರೆಸಿಪಿಗೆ ನಿಮಗೆ ತರಕಾರಿ ಅವಶ್ಯಕತೆಯೇ ಇಲ್ಲ. ಆಮೇಲೆ ವರ್ಕಿಂಗ್ ವುಮನ್ ಇದ್ದರೆ ದಯವಿಟ್ಟು ಇದನ್ನು ನೀವು ಟ್ರೈ ಮಾಡ್ಕೊಳ್ಳಿ. ಯಾವಾಗಾದರೂ ಬ್ಯುಸಿ ಇದ್ದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ತರಕಾರಿ ಇರೋದೆಲ್ಲ ಕ್ವಿಕ್ಕಾಗಿ ಆಗುತ್ತೆ. ಎಣ್ಣೆಗೆ 2 ಸ್ಪೂನ್ ಹೆಸರು ಕಾಳು, 2 ಸ್ಪೂನಷ್ಟು ಉದ್ದಿನಕಾಳು, ಕಪ್ಪು ಉದ್ದಿನಕಾಳು, ಸಿಪ್ಪೆ ತೆಗ್ದಲ್ಲಿರೋ ಉದ್ದಿನಕಾಳು, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ಕೊಬ್ಬರಿ ಹಾಕಿದ್ರೂ ಆಗುತ್ತೆ. ಮಡ್ಕೊಂಡು ತಿಂತೀನಿ ಅಂತಂದರೆ, ಇಲ್ಲ ಇವತ್ತಿಗೆ ಸಾಕು ಅಂತಂದರೆ ತೆಂಗಿನಕಾಯಿ ತುರಿ ಒಂದು 3 ಸ್ಪೂನಷ್ಟು, ದೊಡ್ಡ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು, ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು ನಾನು ಒಂದ್ಸರಿ ನೀರಲ್ಲಿ ತೊಳಿತೀನಿ, ಡೈರೆಕ್ಟಾಗಿ ಹಾಕಲ್ಲ, ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ. ಅದು ಎಲ್ಲಿಂದ ಬಂದಿರೋದು, ಎಷ್ಟು ಹೈಜೀನಾಗಿರುತ್ತೋ ಕ್ಲೀನಾಗಿರುತ್ತೋ ನಮ್ಗೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಇದಕ್ಕೆ ತೆಂಗಿನಕಾಯಿ ತುರಿ ಇಷ್ಟನ್ನು ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಿಂಗು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಗಟ್ಟಿ ಚಟ್ನಿ ಥರ ರುಬ್ಕೊಳ್ಳೋದು. ಇದನ್ನು ತುಪ್ಪ, ಅನ್ನ, ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿನ್ನಿ ಸಾಕು. ಯಾವ ತರಕಾರಿ ಅವಶ್ಯಕತೆಯೂ ಇರಲ್ಲ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಹುಳಿ ಉಪ್ಪು ನಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೋಬೇಕು, ಇನ್ನೆಲ್ಲ ಓಕೆ. ಯಾಕೆಂತಂದರೆ ಅದು ಕರೆಕ್ಟಾಗಿದ್ರೇ ಅಡುಗೆ ಕರೆಕ್ಟಾಗಿರುತ್ತೆ. ಯಾವುದೇ ರೆಸಿಪಿ ವಿಧಾನ ಮಾತ್ರ ನೋಡ್ಕೋಬೇಕು. ಇನ್ನು ಖಾರ, ಹುಳಿ, ಉಪ್ಪು ಏನಿದೆಯಲ್ಲ ಅದು ನಮ್ಮ ರುಚಿಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇವ್ರು ಇಷ್ಟು ಹಾಕಿದ್ದಾರೆ, ನಾನು ಇಷ್ಟೇ ಹಾಕ್ತೀನಿ ಅಂದರೆ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಆಗ್ಬೋದು. ಸೊ ಇವೆರಡು ಗೊತ್ತಾಗ್ಬಿಟ್ರೆ ನಮ್ಮ ಅಡುಗೆ ಸೂಪರಾಗಿ ಆಗುತ್ತೆ ಮನೇಲಿ. ಇನ್ನು ಕೇಸರಿ ಬಾತ್ಗೆ ಪೈನಾಪಲ್ ಇತ್ತು, ಕಟ್ ಮಾಡಿಕೊಟ್ರು, ಹಾಕು ಚೆನ್ನಾಗಿರುತ್ತೆ ಅಂತ ಪೈನಾಪಲ್ಲು, ರವೆ ಎಲ್ಲ ಹಾಕಿ ಒಂದು ಕೇಸರಿ ಬಾತ್ ಮಾಡಿಕೊಂಡೆ. ಇಷ್ಟೇ, ರೆಡಿ ಆಗೋಯ್ತು. ತುಂಬ ಈಸಿಯಾಗಿ ಒಂದು ಬೆಸ್ಟ್ ಮೆನು ರೆಡಿ ಆಯಿತು. ಬಟ್ ನೈಟ್ ಹೊತ್ತು ನಾವು ಇಷ್ಟು ಅಡುಗೆ ಮಾಡೋದು ಇಲ್ಲ, ಊಟ ಮಾಡೋದು ಇಲ್ಲ. ಆದರೆ ಇವತ್ತು ಸ್ಪೆಷಲ್ಲಾಗಿ ಮಾಡಿದ್ದೀನಿ. ಇದೆಲ್ಲ ಮಾಡಿಕೊಂಡು ಇಮಿಡಿಯೇಟಾಗಿ ಪಾತ್ರೆಯನ್ನು ತೊಳ್ಕೊಂಡು ಬಿಡ್ತೀನಿ. ಎಲ್ಲನೂ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇರೋದಕ್ಕೆ ಒಂದು ಖುಷಿ ಆಗುತ್ತೆ, ಒಂಥರ ಪ್ರೌಡ್ ಫೀಲ್ ಆಗುತ್ತೆ ನಮಗೆ. ಎಲ್ಲನೂ ಮಾಡ್ತಾ ಇದ್ದೀನಲ್ವ ನಾನು ಒಬ್ಬಳೇ ಅಂತ ಹೇಳಿ, ಅದೊಂಥರ ಫೀಲ್ ಹೇಳೋಕ್ಕಾಗಲ್ಲ, ಡಿಫ್ರೆಂಟಾಗಿರುತ್ತೆ ಆ ಫೀಲಿಂಗ್. ಇನ್ನು ಊಟ ಎಲ್ಲ ಬಡಿಸಿ ತಟ್ಟೆಗೆ ಹಾಕಿ ಕೊಡ್ತಾಯಿದ್ದೀನಿ. ಪ್ರಗತಿ ಮಾತ್ರ ಅದು ಅವರವರೇ ಹಾಕ್ಕೊಂಡು ತಿನ್ನೋದು. ಇಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಚಟ್ನಿ ಸೂಪರಾಗಿರುತ್ತೆ. ಆ್ಯಕ್ಚುಲಿ ನನ್ನ ಚಾನಲ್ ಬರೋ ಎಲ್ಲ ರೆಸಿಪೀಸ್ಗಳು ವರ್ಕಿಂಗ್ ವುಮೆನ್ಸ್ಗೆ ಹೆಲ್ಪ್ ಆಗೋ ಥರ ಇರುತ್ತೆ. ಯಾಕೆಂದರೆ ನನ್ನ ಅಡುಗೆ ತುಂಬ ಈಸಿಯಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಳಿಗಿತ್ತು. ಥ್ಯಾಂಕ್ ಯು. ಚೆನ್ನಾಗಿದೆಯಾ ಪ್ರೀತು? ಥ್ಯಾಂಕ್ ಯು, ವೆಲ್ಕಮ್. ಕೇಸರಿ ಬಾತು. ಪ್ರಗತಿ, ಕೇಸರಿ ಬಾತ್. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಕೇಸರಿ ಬಾತ್ ಕೊಟ್ಟಿಲ್ಲ ಅಂದಿದ್ರೆ ನಾನು ಕೇಸರಿ ಬಾತ್ ಮಾಡ್ತಾನೆ ಇರಲಿಲ್ಲ. ಪ್ರಸಾದಕ್ಕೆ ಅಂತ ಕೊಟ್ಟಿದ್ರೆ ಸ್ವಲ್ಪ ಕೊಟ್ರಲ್ಲ, ಅದು ಬಾಯಿಗೆ ಅದು ರುಚಿ ಅನ್ನಿಸ್ಲಿಲ್ಲ, ಅದಕ್ಕೆ ಮಾಡಿದ್ದು. ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಮಧ್ಯಾಹ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ನೈಟ್ ಇಷ್ಟೆಲ್ಲ ಅಡುಗೆ ಮಾಡೋಕ್ಕೆ ಹೋಗಲ್ಲ ನಾವು. ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಹಂಗೆ ಎತ್ತಿಟ್ಟಿದ್ನಲ್ಲ ಪೂಜೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಇವಾಗ ಮಾಡಿತಾ ಇರೋದು. ಚೆನ್ನಾಗಿದೆ. ಪ್ರಗತಿಗೆ ಸ್ವೀಟ್ ಅಂದ್ರೇ ಇಷ್ಟ ಅಲ್ವಾ, ಅದಕ್ಕೆ ಆದಷ್ಟು ಸ್ವೀಟ್ ಕಮ್ಮಿ ಹಾಕಿದ್ದೀನಿ. ತುಂಬ ಕಮ್ಮಿ ಸ್ವೀಟ್ ಹಾಕಿ ಮಾಡಿರೋದು. ಓಕೆನಾ? ನಾಳೆ ಏನೋ ಆರ್ಮಿ ಡೇ ಅಲ್ಲ, ಅದಕ್ಕೆ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿದೆಯಾ ಪ್ರೀತಾ? ಥ್ಯಾಂಕ್ ಯು ಹೇಳು. ಸೂಪರ್. ಅದಕ್ಕೆ ಸ್ವೀಟ್ ಕಮ್ಮಿ ಆಗ್ತೆ ತುಂಬ. ಸಾಕು ಮಗನೇ, ಅನ್ನ ತಿನ್ಬೇಕು. ಇರು, ಅನ್ನ ತಿನ್ನಿಸ್ತೀನಿ. ಅನ್ನ, ಪಲ್ಯ, ಆಮೇಲೆ ಇದು. ಥ್ಯಾಂಕ್ ಯು. ಚಲ್ ಬಿಟ್ಟಾ? ಹಾಗೆ ನಾನು ಮಿನಿ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಅಂದರೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೇನಿರುತ್ತಲ್ಲ ಅದನ್ನು ನೀವು ಡೈರೆಕ್ಟಾಗಿ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಮಿನಿ ವ್ಲಾಗಲ್ಲಿ ಆದಷ್ಟು ಆ ರೆಸಿಪಿಯನ್ನು ಇನ್ಕ್ಲೂಡ್ ಮಾಡಿ ಶಾರ್ಟ್ ವಿಡಿಯೋ ಥರ ಹಾಕಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವಾಚ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಿಗ್ತೀನಿ.